ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಅದೊಂದು ಮಹಾಸಾಗರ. ಅದರಲ್ಲಿ ಅದೆಷ್ಟೋ ವೀರರ ಕಥೆಗಳು ಅಡಗಿವೆ. ಆದ್ರೆ ಕೆಲವು ಕಥೆಗಳು ಮಾತ್ರ ತಮ್ಮ ಅಸಾಧಾರಣ ಧೈರ್ಯದಿಂದ, ದೂರದೃಷ್ಟಿಯಿಂದ ಇವತ್ತಿಗೂ ನಮ್ಮನ್ನ ಬೆರಗುಗೊಳಿಸ್ತವೆ. ಅಂತಹದ್ದೇ ಒಂದು ಕತೆ ಜತೀಂದ್ರನಾಥ್ ಮುಖರ್ಜಿಯವರದ್ದು. ಬ್ರಿಟಿಷರನ್ನ ಸಶಸ್ತ್ರ ಹೋರಾಟದ ಮೂಲಕವೇ ದೇಶದಿಂದ ಓಡಿಸಬೇಕು ಅಂತ ಕನಸು ಕಂಡಿದ್ದ ಈ ಮಹಾನ್ ಕ್ರಾಂತಿಕಾರಿಯ ರೋಚಕ ಜೀವನಗಾಥೆಯನ್ನ ಇವತ್ತು ನೋಡೋಣ. ಸರಿ, ಹಾಗಿದ್ರೆ ನಮ್ಮ ಮನಸ್ಸಲ್ಲಿ ಬರೋ ಮೊದಲ ಪ್ರಶ್ನೆನೇ ಇದು. ಜತೀಂದ್ರನಾಥ್ ಮುಖರ್ಜಿ ಅವರಿಗೆ ಬಘಾ ಜತೀನ್ ಅನ್ನೋ ಹೆಸರು ಯಾಕೆ ಬಂತು? ಬಘಾ ಅಂದ್ರೆ ಬಂಗಾಳಿ ಭಾಷೆಯಲ್ಲಿ ಹುಲಿ. ಯೋಚನೆ ಮಾಡಿ, ಒಬ್ಬ ಮನುಷ್ಯನಿಗೆ ಹುಲಿ ಅಂತಾನೆ ಬಿರುದು ಬರ್ಬೇಕು ಅಂದ್ರೆ ಅವರು ಎಂಥ ಅದ್ಭುತ ಸಾಹಸ ಮಾಡಿರ್ಬೇಕಾ? ಇದಕ್ಕೆ ಉತ್ತರ ಸಿಗೋದು 1906ರಲ್ಲಿ ನಡೆದ ಒಂದು ನೈಜ ಘಟನೆಯಲ್ಲಿ. ಒಂದು ಹಳ್ಳಿಯಲ್ಲಿ ಅಲ್ಲಿನ ಜನರನ್ನು ಬೆಚ್ಚಿ ಬೀಳಿಸಿದ್ದ ಒಂದು ರಾಯಲ್ ಬೆಂಗಾಲ್ ಟೈಗರ್ ಅನ್ನ ಜತೀನ್ ಅವರು ಎದುರಿಸಬೇಕಾದ್ಬೆಂಟು. ಅವರ ಕೈಲಿದ್ದದ್ದೇನ್ರುಟ್ಟ? ಕೇವಲ ಒಂದೇ ಒಂದು ಸಣ್ಣ ಖುಕ್ರಿ ಚಾಕು. ಆ ಹುಲಿಯ ಜೊತೆ ಮುಖಾಮುಖಿಯಾಗಿ ಹೋರಾಡಿ ಬರಿಗೈಲಿ ಅದನ್ನ ಕೊಂದುಹಾಕಿದ್ರು. ಈ ಒಂದು ನಂಬಲಸಾಧ್ಯವಾದ ಸಾಹಸದ ನಂತರವೇ ಜಗತ್ತು ಅವರನ್ನ ಭಗಾ ಜತೀನ್ ಅಂತ ಕರೆಯೋಕೆ ಶುರು ಮಾಡಿದ್ದು. ಆದ್ರೆ ನೋಡಿ, ಅವರ ಶಕ್ತಿ ಕೇವಲ ದೇಹದಲ್ಲಿರಲಿಲ್ಲ, ಅವರ ವೈಚಾರಿಕ ಶಕ್ತಿಯೂ ಅಷ್ಟೇ ಪ್ರಬಲವಾಗಿತ್ತು. ಜತೀನ್ ಬರೆಯೊಬ್ಬ ಸಾಹಸಿಯಾಗಿರಲಿಲ್ಲ, ಅವರು ಬಂಗಾಳದ ಅತ್ಯಂತ ಪ್ರಸಿದ್ಧ ಕ್ರಾಂತಿಕಾರಿ ಸಂಘಟನೆಯಾದ ಜುಗಂತರ್ ಗುಂಪಿನ ಪ್ರಮುಖ ನಾಯಕರಾಗಿದ್ರು. ಅವರ ಇಡೀ ಕ್ರಾಂತಿಕಾರಿ ಜೀವನಕ್ಕೆ ಒಂದು ಶಕ್ತಿಶಾಲಿ ಮಂತ್ರವೇ ಅಡಿಪಾಯವಾಗಿತ್ತು. ಇದೇ ನೋಡಿ ಜತೀನ್ ಅವರ ಜೀವನದ ತತ್ವ. ಆಮ್ರಾಮ್ ಮೋರ್ಬೋ ಜಗಜ್ಜಾಗ್ಬೆ ಅಂದ್ರೆ ನಾವು ನಮ್ಮ ಪ್ರಾಣ ಕೊಟ್ರೆ ಇಡೀ ದೇಶವೇ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ಅಚಲ ನಂಬಿಕೆ. ತಮ್ಮ ಬಲಿದಾನದಿಂದ ದೇಶದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹತ್ತುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಇದೇ ನಂಬಿಕೆ ಅವರ ಪ್ರತಿಯೊಂದು ಹೆಜ್ಜೆಯ ಹಿಂದಿನ ಪ್ರೇರಣೆಯಾಗಿತ್ತು. ಜತೀನ್ ಅವರ ಯೋಜನಾ ಲಹರಿ ಬರೀ ಸ್ಥಳೀಯ ದಂಗೆಗಳಿಗೆ ಸೀಮಿತವಾಗಿರ್ಲಿಲ್ಲ. ಅವರೊಬ್ಬ ಗ್ಲೋಬಲ್ ಸ್ಟ್ರಾಟಜಿಸ್ಟ್ ಆಗಿದ್ರು. ಭಾರತದ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ವಾಕಾಂಕ್ಷಿಯ ಯೋಜನೆಯನ್ನ ಅವರು ರೂಪಿಸಿದ್ರು. ಆ ಪ್ಲಾನ್ ಹೆಸರು ಜಿಮ್ಮರ್ಮೆನ್ ಯೋಜನೆ. ಇದು ಸಣ್ಣಪುಟ್ಟ ಪ್ಲಾನ್ ಅಲ್ಲ. ಮೊದಲನೇ ಮಹಾಯುದ್ಧ ಶುರುವಾದಾಗ ಜತೀನ್ ಅದನ್ನೊಂದು ಅವಕಾಶವಾಗಿ ಬಳಸ್ಕೊಂಡ್ರು. ಬ್ರಿಟನ್ನ ದೊಡ್ಡ ಶತ್ರುವಾಗಿದ್ದ ಜರ್ಮನಿಯ ಸಹಾಯದಿಂದಲೇ ಶಸ್ತ್ರಾಸ್ತ್ರಗಳನ್ನ ರಹಸ್ಯವಾಗಿ ಭಾರತಕ್ಕೆ ತರಿಸ್ಕೊಂಡು ದೇಶದಾದ್ಯಂತ ಒಂದೇ ಬಾರಿಗೆ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಏಳೋದು ಅವರ ಯೋಜನೆಯಾಗಿತ್ತು. ಯೋಚನೆ ಮಾಡಿ, ಎಂಥ ದಿಟ್ಟತನ! ಆದ್ರೆ ದೊಡ್ಡ ಯೋಜನೆಗಳಲ್ಲಿ ಅನಿರೀಕ್ಷಿತ ತಿರುವುಗಳು ಇದ್ದೇ ಇರುತ್ತೆ ಅಲ್ವಾ? ಜತೀನ್ ಅವರ ಈ ಮಾಸ್ಟರ್ ಪ್ಲಾನ್ಗೂ ಒಂದು ದೊಡ್ಡ ಪೆಟ್ಟು ಬಿತ್ತು. ಕಥೆ ಈಗ ಅದರ ಕ್ಲೈಮ್ಯಾಕ್ಸ್ಗೆ, ಅಂದ್ರೆ ಅಂತಿಮ ಕದನದ ಹಂತಕ್ಕೆ ಬಂದಿದೆ. ಅಯ್ಯೋ, ದುರದೃಷ್ಟ ಅಂದ್ರೆ ಇದೆ. ಜರ್ಮನಿಯಿಂದ ಶಸ್ತ್ರಾಸ್ತ್ರಗಳು ಬರ್ತಿದ್ದ ರಹಸ್ಯ ಮಾಹಿತಿ ಹೇಗೋ ಬ್ರಿಟಿಷರ ಕೈಗೆ ಸಿಕ್ಕಿಬಿಡ್ತು. ತಕ್ಷಣವೇ ಬ್ರಿಟಿಷ್ ಅಧಿಕಾರಿಗಳು ಅಲರ್ಟ್ ಆಗಿ ಜತೀನ್ ಮತ್ತು ಅವರ ತಂಡವನ್ನ ಹಿಡಿಯೋಕೆ ಬಲೆ ಬೀಸಿದ್ರು. ಹಾಗಿದ್ರೆ ಬ್ರಿಟಿಷರ ಇಡೀ ಸೈನ್ಯವನ್ನೇ ಎದುರಿಸೋಕೆ ನಿಂತವರು ಎಷ್ಟು ಜನ ಗೊತ್ತಾ? ಕೇವಲ 5 ಜನ. ಹೌದು, ಭಗಾ ಜತೀನ್ ಮತ್ತು ಅವರ 4 ನಿಷ್ಠಾವಂತ ಸಂಗಾತಿಗಳು. ಒಡಿಶಾದ ಬಾಲಾಸೋರ್ನ ಬುಧಬಲಂಗ ನದಿಯ ದಡದಲ್ಲಿ ಆ ಐತಿಹಾಸಿಕ ಹೋರಾಟ ನಡೆಯಿತು. ಒಂದು ಕಡೆ ಜತೀನ್ ಮತ್ತು ಅವರ 4 ಜನ ಸಂಗಾತಿಗಳು, ಇನ್ನೊಂದು ಕಡೆ ಆಧುನಿಕ ಬಂದೂಕುಗಳನ್ನ ಹಿಡಿದು ಬಂದ ಬ್ರಿಟಿಷರ ದೊಡ್ಡ ಸೈನ್ಯ. ಹೋರಾಟ ಸಂಪೂರ್ಣವಾಗಿ ಅಸಮವಾಗಿತ್ತು ಅನ್ನೋದು ನೋಡಿದ ತಕ್ಷಣ ಗೊತ್ತಾಗ್ತಿತ್ತು. ಆದ್ರೆ ಶರಣಾಗೋ ಮಾತೆಲ್ಲಿ ಅವರು ಹೋರಾಡೋಕೆ ನಿರ್ಧರಿಸಿದ್ರು. ನದಿ ದಡದಲ್ಲಿ ಟ್ರೆಂಚ್ಗಳನ್ನು ತೋಡಿ ತಮ್ಮ ಕೊನೆಯ ಉಸಿರಿರೋವರೆಗೂ ಹೋರಾಡಿದ್ರು. ಸುಮಾರು 75 ನಿಮಿಷಗಳ ಕಾಲ ಆ 5 ಜನ ವೀರರು ಬ್ರಿಟಿಷ್ ಸೈನ್ಯವನ್ನೇ ತಡೆಹಿಡಿದ್ರು. ಆ ಭೀಕರ ಹೋರಾಟದಲ್ಲಿ ಜತೀನ್ ಅವರಿಗೆ ತೀವ್ರವಾದ ಗಾಯಗಳಾದವು. ಮರುದಿನ ಅಂದ್ರೆ ಸೆಪ್ಟೆಂಬರ್ 10, 1915ರಂದು ಅವರು ಆಸ್ಪತ್ರೆಯಲ್ಲಿ ದೇಶಕ್ಕಾಗಿ ಪ್ರಾಣ ಅರ್ಪಿಸಿದರು. ತಾವು ನಂಬಿದ ಮಾತಿನಂತೆಯೇ ರಾಷ್ಟ್ರವನ್ನ ಜಾಗೃತಗೊಳಿಸಲು ತಮ್ಮನ್ನೇ ತಾವು ಬಲಿದಾನ ಮಾಡಿದ್ರು. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ಜತೀನ್ ಅವರ ಧೈರ್ಯ ಎಂಥದ್ದು ಅಂದ್ರೆ ಅವರನ್ನ ಕೊಂದ ಶತ್ರುಗಳೇ ಅವರಿಗೆ ಗೌರವ ಸಲ್ಲಿಸಿದ್ರು. ಆ ಯುದ್ಧದ ನೇತೃತ್ವ ವಹಿಸಿದ್ದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಚಾರ್ಲ್ಸ್ ಟೆಗಾರ್ಡ್, ಅವನು ಜತೀನ್ ಅವರ ಹೋರಾಟವನ್ನು ನೋಡಿ ಹೇಳಿದ ಮಾತು ಇದು: ಒಬ್ಬ ಭಾರತೀಯ ಈ ರೀತಿ ಸಾಯಬಲ್ಲ ಅಂತ ನಾನಂದ್ಕೊಂಡಿರ್ಲಿಲ್ಲ. ಒಬ್ಬ ಶತ್ರುವಿನ ಬಾಯಿಂದ ಬಂದ ಈ ಮಾತು ಬಹುಶಃ ಜತೀನ್ ಅವರ ಶೌರ್ಯಕ್ಕೆ ಸಿಕ್ಕ ದೊಡ್ಡ ಪ್ರಶಸ್ತಿ. ಬಘಾ ಜತೀನ್ ಅವರ ಯೋಜನೆ ಸಫಲವಾಗದೇ ಇರಬಹುದು, ಸರಿ. ಆದ್ರೆ ಅವರ ಆ ಹೋರಾಟ, ಆ ತ್ಯಾಗ ಮುಂದಿನ ಸಾವಿರಾರು ಕ್ರಾಂತಿಕಾರಿಗಳಿಗೆ ದಾರಿದೀಪವಾಯಿತು. ಹಾಗಾದ್ರೆ ಯೋಚನೆ ಮಾಡಿ,
ಒಬ್ಬ ವ್ಯಕ್ತಿಯ ಅಸಾಧಾರಣ ಧೈರ್ಯ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸೋಕೆ ಸಾಧ್ಯನಾ? ಇದಕ್ಕುತ್ತರವನ್ನು ನಾವೇ ಕಂಡುಕೊಳ್ಬೇಕು.